ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದಿಸ್ ಇಸ್ ಗೀತಾ ಫ್ರಮ್ ಯಜಮಾನ್ ಡೈರೀಸ್. ಲಾಸ್ಟ್ ಟೈಮ್ ನಾವು ಹೋಗಿದ್ದಂತಹ ಚಂದ್ರಮುಕ್ತ ರೆಸಾರ್ಟ್ ಟೂರ್ನ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನಾವು ಉಳ್ಕೊಂಡಿದ್ದಂತಹ ರೂಮ್ ಟೂರನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾವಿದ್ದಿದ್ದ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಉಳ್ಕೊಂಡಿದ್ದಂತಹ ರೂಮ್ನ ಎ ಲೈನ್ ರೂಮ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇದು ಟ್ರಯಾಂಗಲ್ ಶೇಪಲ್ಲಿ ಈ ರೂಮನ್ನು ಬಿಲ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಎ ಲೈನ್ ರೂಮ್ ಅಂತ ಕರೀತಾರೆ ಇದನ್ನು. ಈ ರೂಮ್ಗೆ ರೈಟ್ ಸೈಡ್ ಹೋದರೆ ಪ್ರೈವೇಟ್ ಆಗಿ ಒಂದು ಫೈರ್ ಕ್ಯಾಂಪಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಸ್ ಕೊಟ್ಟಿದ್ದಾರೆ ನಮಗೆ ಅಂತಾನೆ. ಸೊ ಲೆಫ್ಟ್ ಅಂತ ಬಂದರೆ ಇದು ಒಂದು ಜೋಕಾಲಿ ಕೂಡ ಕೊಟ್ಟಿದ್ದಾರೆ. ಇದು ಎ ಲೈನ್ ರೂಮ್ಗೆ ಮಾತ್ರ ಕೊಟ್ಟಿದ್ದಾರೆ. ಒಂದು ರೈಟ್ ಸೈಡ್ ಹೋದರೆ ಫೈರ್ ಕ್ಯಾಂಪಿಂಗ್ ಮಾಡ್ಕೊಳ್ಳೋದಕ್ಕೆ, ಲೆಫ್ಟ್ ಸೈಡ್ ಹೋದರೆ ಒಂದು ಜೋಕಾಲಿ ಕೊಟ್ಟಿದ್ದಾರೆ. ಇದು ಫ್ಯಾಮಿಲಿ ರೂಮ್ ಅಂತಲೇ ಹೇಳ್ಬೋದು. ವಿತ್ ಫ್ಯಾಮಿಲಿ ಇಲ್ಲಿಗೆ ಬಂದರೆ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದಾಗ ಫೈರ್ ಕ್ಯಾಂಪಿಂಗ್ ಹಾಕ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಸ್ಪೇಸ್. ನಾವಿಲ್ಲಿ ಜೋಕಾಲಿ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಸೀನರಿನ ಎಂಜಾಯ್ ಮಾಡಿಕೊಂಡು ಸಿಂಚನು ಕೂಡ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು ನಮಗೆ. ನಾವು ಕೂಡ ಈ ಥರ ಜೋಕಾಲಿನ ಎಲ್ಲೂ ಕೂಡ ಜಾಸ್ತಿ ನೋಡಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಮಗೂ ಕೂಡ ಇದು ತುಂಬ ಇಷ್ಟ ಆಗೋಯಿತು. ಹಾಗೆ ಸ್ಟೆಪ್ಸ್ನ ಹತ್ಕೊತಾ ಬಂದರೆ ಈ ರೆಸಾರ್ಟ್ನ ವ್ಯೂ ಹೇಗಿದೆ ಅಂತ ನೀವು ನೋಡ್ಬೋದು. ಈ ರೂಮಿಂದ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಿದ್ದೀರಲ್ಲ. ಇದು ಈ ರೂಮಿನ ಎಂಟ್ರೆನ್ಸ್. ಈ ರೆಸಾರ್ಟ್ನ ವ್ಯೂ ಮಾತ್ರ ಈ ರೂಮಿಂದ ನಮಗೆ ತುಂಬಾ ಇಷ್ಟ ಆಗೋಯಿತು. ಈ ಎ ಲೈನ್ ರೂಮಲ್ಲಿ ಅಪ್ರಾಕ್ಸಿಮೇಟ್ 6 to 8 ಮೆಂಬರ್ಸ್ ನಾವು ಉಳ್ಕೋಬೋದು. ಬಟ್ ನಾವು ಫ್ಯಾಮಿಲಿ ಸಮೇತ ಬಂದಿಲ್ಲ. ಹಾಗಾಗಿ ನಾನು ಪ್ರಮೋದ್, ಸಿಂಚು ಬಂದಿರೋದ್ರಿಂದ ನಾವು 3 ಜನ ಉಳ್ಕೊಂಡ್ವಿ ಅಷ್ಟೇ. ಈ ರೆಸಾರ್ಟಲ್ಲಿ 3-4 ಥರ ರೂಮ್ಸ್ಗಳು ನಿಮಗೆ ಅವೈಲಬಲ್ ಇದೆ. ಅದನ್ನು ನಾನು ಎಂಡಲ್ಲಿ ಡೀಟೇಲ್ಸ್ ಕೊಡ್ತೀನಿ, ಯಾವ್ಯಾವ ರೂಮ್ಸ್ ಎಲ್ಲ ಅವೈಲಬಲ್ ಇದೆ, ನೀವು ಯಾವುದೆಲ್ಲ ಆಕ್ಯುಪೈಸ್ ಮಾಡ್ಕೋಬೋದು ಅಂತ ಹೇಳಿ. ಈಗ ರೂಮ್ಗೆ ಎಂಟರ್ ಆಗೋಣ ಬನ್ನಿ. ಈಗ ರೂಮ್ ಡೋರನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಅಲ್ಲಿ ಎದುರುಗಡೆನೇ ನಿಮಗೆ ಸ್ಟೆಪ್ಸ್ ಕಾಣಿಸುತ್ತೆ. ಆ ಸ್ಟೆಪ್ಸ್ ಬಂದು ಮೇಲೆ ಹೋಗೋದಕ್ಕೆ. ಮೇಲೆ ಒಂದು ಬಾಲ್ಕನಿನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 2 ಬೆಡ್ಸ್ ಹಾಕಿದ್ದಾರೆ. ಹಾಗೆ ರೈಟ್ ಸೈಡ್ಗೆ ಬಂದರೆ ಒಂದು ಮಿರರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಲೈಟ್ ಆನ್ ಆಗುತ್ತೆ. ಅಲ್ಲಿ ಒಂದು ಬಟನ್ ಇದೆ, ಅದನ್ನು ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ಅಲ್ಲೊಂದು ಲೈಟ್ ಆನ್ ಆಗುತ್ತೆ. ಹಾಗೆ ಇಲ್ಲಿ ರೆಸಾರ್ಟ್ ಅಂತಂದರೆ ಎಲ್ಲ ಫೆಸಿಲಿಟಿಗಳು ಕೂಡ ಇದ್ದೇ ಇರುತ್ತೆ. ಫ್ಯಾನ್ ಆಗಿರ್ಬೋದು, AC ಆಗಿರ್ಬೋದು, ಎಲ್ಲ ಕೂಡ ಅವೈಲಬಲ್ ಇತ್ತು. ಇಲ್ಲೂ ಕೂಡ ಇಲ್ಲಿ ಒಂದು ಆ್ಯಂಟಿಕ್ ಪೀಸ್ ಇದೆ. ಅದೇನಪ್ಪ ಅಂತಂದರೆ ನೀವು ನೋಡ್ತಾ ಇದ್ದೀರಾ ಹ್ಯಾಂಗಿಂಗ್ ಸ್ಟ್ಯಾಂಡ್. ಅದ್ರ ಎದುರುಗಡೆನೆ ನಮಗೆ ಒಂದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ಮತ್ತು ಅದ್ರ ಪಕ್ಕ ಕೂಡ ಒಂದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ಬೆಡ್ ಪಕ್ಕನೇ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಬೆಡ್ ಪಕ್ಕನೇ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಲೈಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲೆಲ್ಲ. ಹೀಗೆ ಈ ಸ್ಟೆಪ್ಸ್ನ ಹತ್ಕೊಂತ ಮೇಲೆ ಹೋದರೆ ಅಲ್ಲಿ ಕೂಡ ಒಂದು ಕಿಂಗ್ ಸೈಜ್ ಬೆಡ್ ಇದೆ. ತೋರಿಸ್ತೀನಿ ಬನ್ನಿ ಅದು ಹೇಗಿದೆ ಅಂತ ಹೇಳಿ. ಹಾಗೆ ನಾನು ಸಿಂಚು ನಿಂತ್ಕೊಂಡು ಒಂದೆರಡು ಸ್ನ್ಯಾಪ್ಸ್ ಕೂಡ ತಕ್ಕೋತಾ ಇದ್ವಿ. ಸಿಂಚುಗೆ ಅದು ನಿದ್ದೆ ಮೂಡ್ ಅನಿಸುತ್ತೆ. ಸೊ ಅವಳು ಹಾಗಾಗಿ ನೀಟಾಗಿ ಪೋಸ್ ಕೊಡಲಿಲ್ಲ. ಇಲ್ಲಿ ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ಆ ವಾರ್ಡ್ರೋಬಲ್ಲಿ ನೀವು ಬ್ಯಾಗ್ಗಳೇನಾದ್ರು ತೊಗೊಂಬಂದಿದ್ರೆ ಅದನ್ನು ಇಟ್ಕೋಬೋದು. ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ವಾಟರ್ ಬಾಟಲ್ಸ್, ಏನಾದರೂ ಆಕ್ಸೆಸರೀಸ್ನ ನಾವು ಇಟ್ಕೋಬೋದು. ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ. ಆ್ಯಕ್ಚುಲಿ ಈ ರೂಮ್ಗೆ 2 ಟಾಯ್ಲೆಟ್ಸ್ ಇದೆ. 2 ಟಾಯ್ಲೆಟ್ಸ್, 2 ಬಾತ್ರೂಮ್ಗಳಿದೆ. ಏಕೆಂದರೆ ಇದು ಫ್ಯಾಮಿಲಿಗೆ ಮಾಡಿರುವಂತಹ ಎಲೈ ರೂಮ್ ಆಗಿರೋದ್ರಿಂದ 2 ಕಾಮನ್ ಟಾಯ್ಲೆಟ್ಸ್ ಇದೆ, ಬಾತ್ರೂಮ್ಗಳನ್ನು ಕೊಟ್ಟಿದ್ದಾರೆ. ಇದು ಆ ಸ್ಟೆಪ್ಸ್ ಇದೆಯಲ್ಲ, ಆ ಸ್ಟೆಪ್ಸ್ ಲೆಫ್ಟ್ ಮತ್ತು ರೈಟ್ ಸೈಡ್ಗೆ 2 ಕಾಮನ್ ಟಾಯ್ಲೆಟ್ಸ್ ಆ್ಯಂಡ್ ಬಾತ್ರೂಮ್ಗಳಿದೆ. ಇಲ್ಲಿ ಮಳೆಗಾಲ ಹಾಗೆ ಚಳಿಗಾಲ ಯಾವುದೇ ಕಾಲ ಆಗಿದ್ರೂ ಬಿಸಿ ನೀರು ಮಾತ್ರ 24 hour ಇದ್ದೇ ಇರುತ್ತೆ. ಈ ವಾಟರ್ ಬಾಟಲ್ ಒಂದು ಅಟ್ರಾಕ್ಟಿವ್ ಪೀಸ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗೋಣ. ಮೇಲೆ ಹೇಗಿದೆ ರೂಮ್ ಅಂತ ತೋರಿಸ್ತೀನಿ. ಈ ಸ್ಟೆಪ್ಸ್ ಹತ್ರ ಕೂತ್ಕೊಂಡು ಫೋಟೋಸ್ ತಗೊಳ್ಳೋದಕ್ಕೂ ತುಂಬ ಚೆನ್ನಾಗೇ ಇದೆ. ಹಾಗೆ ಇಲ್ಲಿ ಮೇಲತ್ತು ಹೋದರೆ ಒಂದು ಕಿಂಗ್ ಸೈಡ್ ಬೆಡ್ ಕೂಡ ಇದೆ. ಅಲ್ಲಿ ವಿಂಡೋ ಸೈಡ್ ಇದೆ ಅಲ್ಲ, ಅಲ್ಲಿ ಒಂದು ಬೆಡ್ ಕೂಡ ಕೊಟ್ಟಿದ್ದಾರೆ. ಈ ಬಾಲ್ಕನಿ ಹತ್ರ ನಿಂತ್ಕೊಂಡ್ರೆ ಈ ವ್ಯೂ, ಈ ಬೆಡ್ ವ್ಯೂ ಈ ಥರ ಇದೆ. ಹಾಗೆ ಮೇಲೆ ಲೈಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಮೇಲೆ ಬಾಲ್ಕನಿ ಇದೆ ಅಂತ ಹೇಳಿದ್ನಲ್ಲ, ಇದೇ ನೋಡಿ ಆ ಬಾಲ್ಕನಿ. ಆ ಬಾಲ್ಕನಿ ಹತ್ರ ನಿಂತ್ಕೊಂಡ್ರೆ ಎದುರುಗಡೆ ಇರೋ ಬೆಡ್ನ ವ್ಯೂ ಈ ಥರ ಇದೆ. ಹಾಗೆ ಆ ಬಾಲ್ಕನಿ ಹತ್ರ ಹೋದರೆ ನೀವು ಸೀನರಿನೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಬನ್ನಿ ಹೋಗೋಣ, ಅಲ್ಲಿ ಸೀನರಿ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ಬಾಲ್ಕನಿ ಹತ್ರ 2 ಬೆಡ್ ಕೂಡ ಹಾಕಿದ್ದಾರೆ. ಸಿಂಗಲ್ ಸೈಜ್ ಬೆಡ್ ಕೂಡ ಹಾಕಿದ್ದಾರೆ. ಯಾರಾದರೂ ಫ್ಯಾಮಿಲಿಯವರು ದೊಡ್ಡವರು ಬಂದರೆ ಅಲ್ಲಿ ಸ್ಟೇ ಮಾಡ್ಬೋದು ಅಂತ ಹೇಳಿ. ಇಲ್ಲಿ 2 ಚೇರ್ಗಳನ್ನು ಇಟ್ಟಿದ್ರು ಆ ಬಾಲ್ಕನಿಯಲ್ಲಿ. ಇದು ಸ್ವಲ್ಪ ಅಥೆಂಟಿಕ್ ಅಂತ ಅನ್ನಿಸ್ತಾ ಇತ್ತು. ಈ ರೆಸಾರ್ಟ್ಗೆ ಸೆಟ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಸೊ ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ಸೀನರಿನ ನಾವು. ಈ 2 ಚೇರ್ ತುಂಬ ಯುನೀಕ್ ಆಗಿ ಕಾಣಿಸ್ತಾ ಇತ್ತು. ಕುತ್ಕೊಳ್ಳೋದಕ್ಕೆ ಆಗಿರ್ಬೋದು, ನೋಡೋದಕ್ಕೆ ಆಗಿರ್ಬೋದು.
ಈ ಥರ ಕಾಣಿಸ್ತಾ ಇದೆ ಈ ರೆಸಾರ್ಟ್ನ ವ್ಯೂ. ಈ ಬಾಲ್ಕನಿಯಿಂದ, ಈ A-ಲೈನ್ ರೂಮಿನ ಬಾಲ್ಕನಿಯಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಇಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಟೈಮ್ನ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಇದಕ್ಕೂ ಕೂಡ ಗ್ಲಾಸ್ ಡೋರನ್ನು ಕೊಟ್ಟಿದ್ದಾರೆ. ಈ ಬಾಲ್ಕನಿಯಿಂದ ಒಳಗಡೆ ಹೇಗೆ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು. 2 ಸಿಂಗಲ್ ಸೈಜ್ ಬೆಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಎದುರುಗಡೆ ಅಲ್ಲಿ ವಿಂಡೋ ಇದೆಯಲ್ಲ, ಅಲ್ಲಿ ಕಿಂಗ್ ಸೈಜ್ ಬೆಡ್ ಕೂಡ ಇದೆ. ನಾನು ಹೇಳಿದ್ನಲ್ಲ, ಇದು ಫ್ಯಾಮಿಲಿಗೆ ಸೂಟ್ ಆಗುವಂತಹ A-ಲೈನ್ ರೂಮ್ ಅಂತ. ಮೇಲ್ಗಡೆಯಿಂದ ಈ ಸ್ಟೆಪ್ಸ್ನ ವ್ಯೂ ಈ ಥರ ಕಾಣಿಸ್ತಾ ಇತ್ತು. ಕೆಳಗಡೆ ಸಿಂಚು ಕೂಡ ಅಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇದ್ಲು. ನಾನು ಕೂಡ ಹಾಗೆ ವಿಡಿಯೋಸನ್ನು ಮಾಡಿಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಈ ಲೈಟ್ಗಳನ್ನು ನೋಡಿದ್ರೆ ಈ ಹಳೆ ಕಾಲದಲ್ಲಿ ಲ್ಯಾಂಪ್ಗಳು ಬರ್ತಾ ಇತ್ತಲ್ವ, ಆ ಥರ ಕಾಣಿಸ್ತಾ ಇತ್ತು. ಅದನ್ನು ಒಂದು ಯುನೀಕ್ ಆಗಿರುವಂತಹ ವುಡ್ ಪೀಸಿಗೆ ಹ್ಯಾಂಗ್ ಮಾಡಿದ್ರು. ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೆಸಾರ್ಟ್ಗೆ ಬಂದರೆ ನೀವು ಕಪಲ್ಸ್ಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ಪ್ರತಿಯೊಬ್ಬರು ಬಂದರೂ ನಮಗೆ ರೂಮ್ಸ್ಗಳು ಅವೈಲೇಬಲ್ ಇದೆ. ಫ್ಯಾಮಿಲಿಗೆ ಅಂತ ಅಂದರೆ ಈ A-ಲೈನ್ ಏನಂತ ತೋರಿಸಿದ್ನಲ್ಲ ಈ ರೂಮ್, ಅದು ನಿಮಗೆ ಸೆಟ್ ಆಗುತ್ತೆ. ಹಾಗೆ ಫ್ರೆಂಡ್ಸ್ ಗ್ರೂಪ್ ಬಂದರೆ ಇನ್ನೊಂದು ರೂಮ್ ಕೂಡ ಅವೈಲೇಬಲ್ ಇದೆ ನಿಮಗೆ. ಅದನ್ನು ಅವ್ರ ಕಡೆಯಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಆ ಒಂದು ರೂಮ್ ನಿಮಗೆ ಸೆಟ್ ಆಗುತ್ತೆ ಫ್ರೆಂಡ್ಸ್ ಗ್ರೂಪ್ ಜೊತೆ ಬಂದರೆ. ಹಾಗೆ ಈ ರೆಸಾರ್ಟ್ನ ಯೂನಿಕ್ ಹಾಗೆ ಅಟ್ರಾಕ್ಟಿವ್ ರೂಮ್ ಅಂತ ಹೇಳಿದ್ರೆ ಅದು ಗ್ಲಾಸ್ ರೂಮ್ ಅಂತಲೇ ಹೇಳ್ಬೋದು. ಆ ಗ್ಲಾಸ್ ರೂಮಲ್ಲಿ ಕಪಲ್ಸ್ಗೆ ಸೆಟ್ ಆಗುತ್ತೆ ಅದು. ಹಾಗೆ 2 to 3 ಮೆಂಬರ್ಸ್ ಯಾರಾದರೂ ಫ್ಯಾಮಿಲಿಯಿಂದ ಬಂದರೆ ಅವ್ರಿಗೂ ಕೂಡ ಅದು ಸೆಟ್ ಆಗುತ್ತೆ. ಈ ರೆಸಾರ್ಟ್ನ ವ್ಯೂ ಹೀಗಿತ್ತು ನೋಡಿ. ಅಟ್ರಾಕ್ಟಿವ್ ಆಗಿರುವಂತಹ ಗ್ಲಾಸ್ ರೂಮ್ ಏನಿದೆ, ಒಂದು ಕಪಲ್ಸ್ಗೆ ಸೆಟ್ ಆಗುತ್ತೆ. ಯಾಕೆಂದರೆ ಇನ್ಕ್ಲೂಡಿಂಗ್ ವಿತಿನ್ ಟಾಯ್ಲೆಟ್ ಅಂದರೆ ಬಾತ್ರೂಮ್ ಇದೆ ಒಳಗಡೆ. ಇನ್ನೊಂದು ಗ್ಲಾಸ್ ರೂಮ್ ಅಂತ ಹೇಳಿದ್ರೆ ಅದು ಹೊರ್ಗಡೆಯಿಂದ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇದೆ. ಅದು ಕಪಲ್ಸ್ಗೆ ಅಷ್ಟು ಸೆಟ್ ಆಗೋದಿಲ್ಲ. ಯಾರಾದರೂ ಬಾಯ್ಸ್ಗಳು ಬಂದರೆ ಅವ್ರಿಗೆ ಅಂತ ಸೆಟ್ ಆಗುತ್ತೆ ಅದು. ನಾನು ಈ ರೆಸಾರ್ಟ್ನ ನೋಡಿದ್ದು ಬುಕ್ ಮೈ ಟ್ರಿಪ್ಪಲ್ಲಿ ರೆಸಾರ್ಟ್ನ ಹುಡುಕ್ತಾ ಇದ್ದೆ. ಈ ಥರ ರೆಸಾರ್ಟ್ ಬೇಕು ಚಿಕ್ಕಮಂಗ್ಳೂರು ನಿಯರ್ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಆ ಟೈಮಲ್ಲಿ ಈ ರೆಸಾರ್ಟ್ ಕಣ್ಣಿಗೆ ಬಿತ್ತು. ಹಾಗೆ ಯೂಟ್ಯೂಬಲ್ಲೂ ಕೂಡ ರಿವ್ಯೂಸ್ಗಳನ್ನು ನೋಡಿದ್ದೆ. ರಿವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಅಫೋರ್ಡಬಲ್ ಆಗಿ ಕೂಡ ಇದೆ ಅಂತ ಅನ್ನಿಸ್ತು. ಈ ಪೀಕ್ ಟೈಮಲ್ಲಿ ಈ ರೆಸಾರ್ಟಲ್ಲಿ ರೂಮ್ಸ್ಗಳು ಅವೈಲೇಬಲ್ ಇರೋದು ತುಂಬಾ ಕಡಿಮೆ ಅಂತ ನನಗನ್ಸುತ್ತೆ. ನಿಮಗೇನಾದರೂ ಈ ರೆಸಾರ್ಟಲ್ಲಿ ಸ್ಟೇ ಮಾಡಬೇಕು, ನೀವು ನಿಯರ್ ಚಿಕ್ಕಮಂಗ್ಳೂರು ಟ್ಯೂರ್ ಬಂದಿದ್ದೀರಾ ಅಂತ ಹೇಳಿದ್ರೆ, ರೆಸಾರ್ಟ್ನ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು 2 ವಾರ ಮುಂಚೆನೇ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತಂದರೆ ಬೇಗ ಫಿಲ್ ಆಗೋ ಚಾನ್ಸಸ್ ಈ ರೆಸಾರ್ಟ್ನಲ್ಲಿ ತುಂಬ ಇರುತ್ತೆ. ನಿಮ್ಮ ಡೇಟ್ಗೆ ರೂಮ್ಸ್ಗಳು ಅವೈಲೇಬಲ್ ಇರೋದು ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು 1 ವಾರ ಮುಂಚೆನೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ನೋಡೋದಕ್ಕೆ ಹಳೆ ಕಾಲದ ಥರ ಹೋಮ್ ಸ್ಟೇ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಸೀನರಿ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು 5 ಸ್ಟಾರ್ ರೆಸಾರ್ಟ್ಗಳಿಗೆ ಹೋದರೆ ಏನು ಸಿಗುತ್ತೆ, ಅಟ್ಲೀಸ್ಟ್ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಒಂದು ಲೈಟಿಂಗ್ಸ್ ಇರುತ್ತೆ, ಗೇಮ್ಸ್ ಕ್ಲಬ್ ಆಗಿರ್ಬೋದು, ಆ ಥರ ಇರುತ್ತೆ. ಸೊ ನಿಮಗೆ ನೇಚರ್ ವ್ಯೂ ಬೇಕು ಅಂತಂದರೆ, ನಿಮಗೆ ವಾತಾವರಣ ತುಂಬ ಚೆನ್ನಾಗಿರಬೇಕು ನೋಡೋದಕ್ಕೆ, ನಾವು ವಾತಾವರಣನ ಸವಿಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ರೆಸಾರ್ಟ್ಗೆ ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಭಯ ಬೇಡ. ಯಾಕೆ ಅಂತಂದರೆ ಇಲ್ಲಿ ಅಕ್ಕಪಕ್ಕ ಕಾಡಿರೋದ್ರಿಂದ ಅದರಿಂದನೂ ಕೂಡ ಸೇಫಾಗಿ ನೀವು ಇರ್ಬೋದು, ಯಾವುದೇ ಭಯ ಬೇಡ. ಹಾಗೆ ನಿಮಗೆ ಬೇರೆ ಥರ ಏನಾದರೂ ಭಯ ಅಂತ ಅನಿಸಿದ್ರೆ ಇಲ್ಲೇ ಕೆಳಗೆ ಓನರ್ ಕೂಡ ಇರ್ತಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಹಾಗೆ ಸಂಜೆ ಆಗಿರೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಫ್ರೆಂಚ್ ಫ್ರೈಸ್ ಮತ್ತು ಕಾಫಿನ ತರಿಸಿದ್ವಿ. ಸ್ಪೆಷಲ್ ಚಿಕ್ಕಮಂಗ್ಳೂರು ಕಾಫಿ ಆಗಿತ್ತು ಇದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.